ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನೀವು ಈಗಾಗಲೇ ಇಂದಿನ ತರಗತಿಯಲ್ಲಿ ಸೂಕ್ಷ್ಮ ಬೋಧನಾ ಕೌಶಲ್ಯಗಳಲ್ಲಿ ಬರುವಂತಹ 6 ಕೌಶಲ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಅವ್ಯಾವು? ಪಾಠ ಪರಿಚಯಿಸುವ ಕೌಶಲ್ಯ, ವಿವರಣಾ ಕೌಶಲ್ಯ, ಉದಾಹರಣೆಗಳಿಗೆ ದೃಷ್ಟಾಂತೀಕರಿಸುವ ಕೌಶಲ್ಯ, ನಿರರ್ಗಳವಾಗಿ ಪ್ರಶ್ನಿಸುವ ಕೌಶಲ್ಯ ಮತ್ತು ಆಳಶೋಧನಾತ್ಮಕವಾಗಿ ಪ್ರಶ್ನಿಸುವ ಕೌಶಲ್ಯ, ಮತ್ತು ಇನ್ನೊಂದು ಯಾವುದು, ಇದು ಉದ್ದೀಪನ ಬದಲಾವಣೆ ಕೌಶಲ್ಯ ಅಂತ. ಅಂದರೆ ಆ ಒಂದು 6 ಕೌಶಲ್ಯ ಕಲ್ಕೊಂಡಿದ್ದೀರಿ. ಈಗ ನಾವು ಕಲಿಯುವಂಥ ಕೌಶಲ್ಯ ಯಾವುದು? ಪುನರ್ಬಲನ ಕೌಶಲ್ಯ. ಇದು 7ನೇ ಕೌಶಲ್ಯ. ಈ ಪುನರ್ಬಲನ ಕೌಶಲ್ಯದಲ್ಲಿ ನಾವು ಮೊದಲನೇದಾಗಿ ಘಟಕಾಂಶಗಳು ಏನೇನು ಬರ್ತಾವೆ ಅಂದರೆ, ಧನಾತ್ಮಕ ಶಾಬ್ದಿಕ ಪುನರ್ಬಲಗಳನ್ನು ಬಳಸುವುದು, ಧನಾತ್ಮಕ ಸಾಂಕೇತಿಕ ಶಬ್ದಗಳನ್ನು ಬಳಸುವುದು, ಅಂದರೆ ಪುನರ್ಬಲನ ಶಬ್ದಗಳನ್ನು ಬಳಸುವುದು, ಅದೇ ರೀತಿ ಋಣಾತ್ಮಕ ಶಬ್ದಗಳನ್ನು ಬಳಸುವುದು, ಋಣಾತ್ಮಕ ಶಾಬ್ದಿಕ ಪುನರ್ಬಳಗಳನ್ನು ಬಳಸುವುದು, ಋಣಾತ್ಮಕ ಸಾಂಕೇತಿಕ ಪುನರ್ಬಳಗಳನ್ನು ಬಳಸುವುದು. ಇವು 4 ಇದರಲ್ಲಿ ಮುಖ್ಯವಾಗಿ ಬರ್ತಾವೆ. ಇನ್ನೊಂದು ಏನಂದರೆ ಹೆಚ್ಚಿನ ಧನಾತ್ಮಕ ಅಂಶವನ್ನು ಬಳಸುವುದು. ಈ ಒಂದು 5 ಘಟಕಾಂಶಗಳು ಈ ಒಂದು ಕೌಶಲ್ಯದಲ್ಲಿ ಬರ್ತಾವೆ. ಈಗ ನಾವು ಈ ಕೌಶಲ್ಯವನ್ನು ಹೆಂಗೆ ಕೇಳಬೇಕಂದ್ರೆ, ಪ್ರಶ್ನೆಗಳ ಮುಖಾಂತರ ಕೇಳ್ಕೊಂಡು ನಾವು ಅವ್ರಿಗೆ ಕೋಆಪರೇಟ್ ಮಾಡಬೇಕು. ಅಂದರೆ ಆನ್ಸರ್ ರಾಂಗ್ ಇತ್ತಂದರೆ ಋಣಾತ್ಮಕ ಅನ್ಬೇಕು, ಆನ್ಸರ್ ಕರೆಕ್ಟ್ ಇತ್ತಂದರೆ ನಾವು ಏನಂದರೆ ಶಬಾಷ್ ಅನ್ಬೇಕು ಅಥವಾ ಬೆಂಚ್ ತಟ್ಸ್ಬೇಕು, ಈ ಥರ ಮಾಡಬೇಕು. ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾನು ಭಿನ್ನರಾಶಿ ಎಂಬುವಂತಹ ಪಾಠದಲ್ಲಿ ಬರುವಂತಹ ಭಿನ್ನರಾಶಿಯ ವಿಧಗಳ ಬಗ್ಗೆ ತಿಳಿಸುತ್ತೇನೆ. ಭಿನ್ನರಾಶಿ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಘಟಕದಲ್ಲಿ. ನೋಡ್ರಿ ವಿದ್ಯಾರ್ಥಿಗಳೇ, ಈಗ ನಾನು ಭಿನ್ನರಾಶಿ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಮೊದಲು ಭಿನ್ನರಾಶಿ ಅಂದ್ರೆ ಏನು ನೋಡ್ರಿ ವಿದ್ಯಾರ್ಥಿಗಳಂತರ, ಭಿನ್ನರಾಶಿ ಅಂದ್ರೆ ಅಂಶ ಮತ್ತು ಛೇದಗಳನ್ನು ಒಳಗೊಂಡಿರುವುದಕ್ಕೆ ನಾವು ಭಿನ್ನರಾಶಿ ಅಂತ ಅಂತಾರ. ಅವಾಗ ನಾವೇನು ಅನ್ಬೇಕು? ಧನಾತ್ಮಕ ಶಬ್ದಕ್ಕೆ ಬಳಸಬೇಕು, ವೆರಿ ಗುಡ್, ಅಥವಾ ಏನು ನೋಡ್ಬೇಕು? ವೆರಿ ಗುಡ್ ಅನ್ಬೇಕು, ಅಥವಾ ಶಬಾಷ್ ಅನ್ಬೇಕು. ನೆಕ್ಸ್ಟು ಅದಾಯ್ತಾ? ಅದು ಕರೆಕ್ಟ್ ಕೇಳಿದ್ರು. ನೆಕ್ಸ್ಟ್ 2ನೇ ಕ್ವಶನು, ಭಿನ್ನರಾಶಿಗಳಲ್ಲಿ ಎಷ್ಟು ವಿಧಗಳು ಅಂತ ಕೇಳ್ತೀನಿ ನಾನು. ಆವಾಗ ಒಬ್ಬ ವಿದ್ಯಾರ್ಥಿ ಅದ್ ನಿಂತು 4 ಅಂತ ಹೇಳ್ತಾನೆ. ಅವಾಗ ನಾನು ಸಿಟ್ಟಿನಿಂದ ನೋಡ್ತೇನೆ ಅವನು, ಅಂದ್ರೆ ಇದೇನಿದು ಋಣಾತ್ಮಕ ಶಾಬ್ದಿಕ ಪುನರ್ಬಲನ ಇದು. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದ್ಸತಿ ಪ್ರಶ್ನೆ ಕೇಳ್ತೀನಿ ನಾನು, ಏನು ಭಿನ್ನರಾಶಿಗಳಲ್ಲಿ ಎಷ್ಟು ವಿಧಗಳು? ಅವಾಗ ಏನಂತ ಇನ್ನೊಬ್ಬ ವಿದ್ಯಾರ್ಥಿ ಅದ್ ನಿಂತು, ಸರ್ 3 ವಿಧಗಳಂತಾನೆ. ಅವಾಗ ನಾನು ಏನಂತೀನಿ? ಸರಿಯಾದ ಉತ್ತರ ಅಂತೀನಿ. ಈಗ ಭಿನ್ನರಾಶಿಗಳಲ್ಲಿ ಎಷ್ಟು ವಿಧಗಳು ಅಂತ ಹೇಳಿದ್ರೆ 3 ವಿಧಗಳು. ಯಾವ್ಯಾವು? 1ನೇದ್ದು ಸಮಭಿನ್ನ ರಾಶಿ, 2ನೇದ್ದು ಯಾವುದು? ವಿಷಮ ಭಿನ್ನ ರಾಶಿ, ಇನ್ನೊಂದು ಯಾವುದು ಉಳಿದಿತ್ತು? 3ನೇದ್ದು ಮಿಶ್ರ ಭಿನ್ನ ರಾಶಿ. ಏನು? ಮಿಶ್ರ ಭಿನ್ನ ರಾಶಿ. ಹೌದಾ? ಹಾಗಾದ್ರೆ ನಾನು ಮತ್ತೇನು ಕೇಳ್ತೀನಿ? ಈಗ 3 ವಿಧಗಳು ಕೇಳಿದೆ. ಹಾಗಾದ್ರೆ ಸಮಭಿನ್ನ ರಾಶಿ ಏನಂತ ಕೇಳ್ತೀನಿ. ಆಗ ಒಬ್ಬ ವಿದ್ಯಾರ್ಥಿ ಹೇಳ್ತಾನ, ಸರ್ ಸಮಭಿನ್ನ ರಾಶಿ ಅಂದ್ರೆ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿರುವಂತಹದಕ್ಕೆ ನಾವು ಏನಂತ ಕರಿತೀವಿ ಅಂತ ಸಮಭಿನ್ನ ರಾಶಿ ಅಂತಾನ. ಹೌದು ಕರೆಕ್ಟ್ ಆಗಿದೆ, ವೆರಿ ಗುಡ್, ಕ್ಲಾಪ್ಸ್ ಹಾಕ್ರ ಅಂತ ಹೇಳ್ತೀನಿ. ಏನಾಗುತ್ತಿದ್ದು? ಧನಾತ್ಮಕ ಶಾಬ್ದಿಕ ಪುನರ್ಬಲನ ಆಗುತ್ತೆ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ಹಾಗಾದ್ರೆ ನಾನು ಏನಂತೀನಿ? ಸಮಭಿನ್ನ ರಾಶಿಗೆ ಉದಾಹರಣೆ ಕೊಡಿ ಅಂತ ಕೇಳ್ತೀನಿ. ಅವಾಗ ಸಮಭಿನ್ನ ರಾಶಿಗೆ ಉದಾಹರಣೆ ಕೊಡ್ತಾನೆ. ಏನಂತ ಕೊಡ್ತಾನಪ್ಪ ಉದಾಹರಣೆ? 4/7, 5/7, 6/8. ಇದು ಏನು ಕೊಡ್ತಾನೆ? ಇದು ಉದಾಹರಣೆ. ಅವಾಗ ಅವ್ನು ಇನ್ನೊಬ್ಬ ವಿದ್ಯಾರ್ಥಿ ಈ ಥರ ಉದಾಹರಣೆ ಕೊಡ್ತಾನೆ. ಅವಾಗ ನಾನೇನಂತೀನಿ? ಕರೆಕ್ಟ್. ಹಾಗಾದ್ರೆ ನಾನು ಚಪ್ಪಾಳೆ ಹೊಡ್ರಿ ಅಂತ ಹೇಳ್ತೀನಿ, ಅಥವಾ ನಾನೇನಂತೀನಿ? ಹೋಗಿ ಬೆನ್ನು ಚಪ್ಪರಿಸ್ತೀನಿ. ಈ ಒಂದು ಇದೇನಿದು? ಧನಾತ್ಮಕ ಶಾಬ್ದಿಕ. ಅರ್ಥ ಆಯ್ತಾ? ಈಗ ಇನ್ನು ಮತ್ತೇನು ಕೇಳ್ತೀನಿ? ವಿಷಮ ಭಿನ್ನ ರಾಶಿ ಏನಂತ ಕೇಳ್ತೀನಿ. ಈಗ ವಿಷಮ ಭಿನ್ನ ರಾಶಿ ಅಂದ್ರೆ ಏನು? ಇನ್ನೊಬ್ಬ ವಿದ್ಯಾರ್ಥಿ ಎದ್ ನಿಂತು ವಿಷಮ ಭಿನ್ನ ರಾಶಿ ಅಂದ್ರೆ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿದ್ದ ಅಂತ ಹೇಳ್ತಾನೆ. ಹಾಗ ಏನಂತೀನಿ ನಾನು? ತಪ್ಪು ಉತ್ತರ ಅಂತ ಹೇಳ್ತೀನಿ. ಇದೇನಿದು? ಋಣಾತ್ಮಕ ಶಾಬ್ದಿಕ ಪುನರ್ಬಲನ. ಹೌದಾ? ಹಾಗಾದ್ರೆ ಇನ್ನೊಂದ್ಸತಿ ಮತ್ತೆ ಪ್ರಶ್ನೆ ಕೇಳ್ಬೇಕಾದ್ರೆ, ವಿಷಮ ಭಿನ್ನ ರಾಶಿ ಅಂದ್ರೇನು? ವಿಷಮ ಭಿನ್ನ ರಾಶಿ ಅಂದ್ರೇನು? ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿರುವುದಕ್ಕೆ ನಾವೇಂತ ಕರಿತೀವಿ? ವಿಷಮ ಭಿನ್ನ ರಾಶಿ. ಅವಾಗ ನಾವೇನ್ ಅನ್ಬೇಕು? ಅವ್ನಿಗೆ ಹೋಗಿ ಈತವನ್ನ ನಗುಬಹುದು, ಆಹಾ ಅಂತ ನಗುಬಹುದು, ಇಲ್ಲ ಅಂತ ನಾವು ಸ್ಮೈಲ್ ಕೊಡಬೇಕು. ಅವಾಗ ಏನಾಗುತ್ತೆ? ಅದು ಏನಾಗ್ತದೆ? ಧನಾತ್ಮಕ ಶಾಬ್ದಿಕ ಪುನರ್ಬಲನ ಆಗುತ್ತೆ. ಹೌದಾ? ಇಲ್ಲಿ ನೋಡ್ರಿ, ಹಾಗಾದ್ರೆ ಏನಿದು? ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿದ್ದು. ಹೌದಾ? ಅಂಶ ದೊಡ್ಡದಂದ್ರೆ 5/4, ಅದೇ ರೀತಿ 3/3 ಅಂಶ ಏನೋ ದೊಡ್ಡದಾಗಿದ್ದು ಛೇದ ಚಿಕ್ಕದಲ್ಲ, 3/2. ಅದೇ ರೀತಿ ಮತ್ತೇನು? 6/5. ಇದೇನಿದು? ವಿಷಮ ಭಿನ್ನ ರಾಶಿಗೆ ಉದಾಹರಣೆ. ನೆಕ್ಸ್ಟ್ ಉಳಿದಿದ್ದು ಇನ್ನೊಂದು ಯಾವುದು? ಇನ್ನೊಂದು ಮಿಶ್ರ ಭಿನ್ನ ರಾಶಿ. ಹಾಗಾದ್ರೆ ಈ ವಿದ್ಯಾರ್ಥಿ ಕೇಳ್ತಾನೆ, ಮಿಶ್ರ ಭಿನ್ನ ರಾಶಿ ಏನಂತ. ಅವನೇನಂತ? ಮಿಶ್ರ ಭಿನ್ನ ರಾಶಿ. ಒಬ್ಬರು ಉತ್ತರ ಹೇಳಲ್ಲ, ಸುಮ್ಮನೆ ಕುಂತು ಬಿಡ್ತಾರೆ. ಅವಾಗ ನಾನೇನ್ ಮಾಡ್ತೀನಿ? ಸಿಟ್ಟಿಲಿಂದ ನೋಡ್ತೀನಿ. ಸಿಟ್ಟಿಲಿಂದ ನೋಡಿದ್ರೆ ಏನಿದು? ಸಿಟ್ಟಿಲಿಂದ ನೋಡಿದ್ರೆ ಇದು ಋಣಾತ್ಮಕ ಶಾಬ್ದಿಕ ಪುನರ್ಬಲನ. ಇದು ಅಂದ್ರೆ ಶಾಬ್ದಿಕ, ಸಿಟ್ಟಿಲಿಂದ ನೋಡೋದು. ಹೌದಾ? ಹಾಗಾದ್ರೆ ಈಗ ಇನ್ನೊಂದ್ಸತಿ ಕೇಳ್ತೀನಿ ನಾನು,
ಏನಂತ ಕೇಳ್ತೀನಿ, ಮಿಶ್ರ ಭಿನ್ನ ರಾಶಿ ಅಂತ ಕೇಳ್ತೀನಿ. ಅವಾಗ ಯಾವನು ಉತ್ತರ ಮಾಡಲ್ಲ. ಯಾವನು ಉತ್ತರ ಮಾಡಲ್ಲ ಅಂದ್ರೆ ನಾನು ಅವಾಗ ಉತ್ತರ ಮಾಡ್ತೀನಿ. ಏನಂತ? ಮಿಶ್ರ ಭಿನ್ನ ರಾಶಿ ಅಂದ್ರೆ ಒಂದು ಪೂರ್ಣಾಂಕವನ್ನು ಹೊಂದಿದ್ದು, ಒಂದು ಪೂರ್ಣಾಂಕವನ್ನು ಮತ್ತು ಅದು ಏನು ಸಮಭಿನ್ನ ಒಂದು ಪೂರ್ಣಾಂಕವನ್ನು ಹೊಂದಿದ್ದು ಅದೇ ರೀತಿ ಅದು ವಿಷಮ ಭಿನ್ನ ರಾಶಿಯನ್ನು ಒಳಗೊಂಡಿರ್ತದ. ಅದಕ್ಕೆ ನಾವು ಏನಂತ ಕರಿತೀನಿ, ಅದು ವಿಷಮ ಭಿನ್ನ ರಾಶಿ ಒಳಗೊಂಡಿರ್ತದ ಅಂತ ಕರಿತೀನಿ. ಅವಾಗ ಒಬ್ಬ ತಿಳಿದ ವಿದ್ಯಾರ್ಥಿ ಏನ್ ಮಾಡ್ತಾನ, ಸರ್ ಇದು ವಿಷಮ ಭಿನ್ನ ರಾಶಿ 6/5 ಅಂತ ಹೇಳ್ತೀನಿ ನಾನು. ಅವಾಗ ಅವ್ನು ತಿಳಿದ ವಿದ್ಯಾರ್ಥಿ ಏನಂತಾನ, ಒಬ್ಬ ವಿದ್ಯಾರ್ಥಿ ಅವನು ಗೊತ್ತಿರುತ್ತಾನ ಸರ್, ಅವ್ನು ಆನ್ಸರ್ ಮಾಡಲ್ಲ ಎದ್ದಿಂತು. ಅವನು ಹೇಳ್ತಾನ, ಸರ್ ನೀವು ಮಾಡಿದ ತಪ್ಪು ಅಂತ ಹೇಳ್ತಾನೆ. ಹೌದಾ, ತಪ್ಪ ಅಂತ ಹೇಳ್ತಾನೆ. ಸರಿನಾ? ಈಗ ನಾನು ಮತ್ತೆ ಸರಿ ಮಾಡ್ಕೊಂತೀನಿ. ಏನಂತ ನೋಡ್ರಿ, ಸರಿ ಮಾಡ್ಕೊಂತೀನಿ. ಮತ್ತೆ ನಾನು ವಿಷಮ ಭಿನ್ನ, ಹಂಗಾದ್ರೆ ಮಿಶ್ರ ಭಿನ್ನ ರಾಶಿ ಅಂದ್ರೇನು? ಒಂದು ಪೂರ್ಣಾಂಕವನ್ನು ಒಳಗೊಂಡಿದ್ದು ಅದು ಏನಂತ ಆಗಿರ್ತದ, ಒಂದು ಅಂಶ ಮತ್ತು ಅಂಶ ಚಿಕ್ಕದಾಗಿರ್ತದ, ಛೇದ ದೊಡ್ಡದಾಗಿರುತ್ತೆ. ಹಾಗಾದ್ರೆ ಇದನ್ನ ಏನಂತ ಕರಿತೀನಿ, ಒಂದು ಪೂರ್ಣಾಂಕವನ್ನು ಹೊಂದಿದ್ದು ಅದು ಸಮಭಿನ್ನ ರಾಶಿಯನ್ನು ಒಳಗೊಂಡಿರ್ತದ. ಅಂಥದಕ್ಕೆ ಏನಂತ ಕರಿತೀನಿ, ಅಂಥದ್ದು ಮಿಶ್ರ ಭಿನ್ನ ರಾಶಿ. ಹಾಗಾದ್ರೆ ನಾನು ಹೇಳ್ತೀನಿ ಆನ್ಸರ್. ಹಾಗಾದ್ರೆ ನೀವು ಉದಾಹರಣೆ ಕೊಡ್ರಪ್ಪ ಅಂತ ಹೇಳ್ತೀನಿ ಮಿಶ್ರ ಭಿನ್ನ ರಾಶಿಗೆ. ಅವಾಗ ಹುಡುಗರು ಉದಾಹರಣೆ ಕೊಡ್ತಾರ, ಸರ್ 5 + 4/7, 6 + 4/7 ಅಥವಾ ಹಂಗಂತ ಹೇಳ್ತಾರೆ. ಅವಾಗ ನಾನೇನಂತೀನಿ ಏನಂತೀನಿ, ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹೌದಾ, ವೆರಿ ವೆರಿ ಗುಡ್ ಅಂತೀನಿ. ಇದೇನಿದು ಹೆಚ್ಚಿನ ಧನಾತ್ಮಕ ಅಂಶವನ್ನು ಬಳಸುವುದು. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಇಂದಿನ ತರಗತಿಯಲ್ಲಿ ಏನೇನು ತಿಳ್ಕೊಂಡಿದ್ವಿ, ಈ ಕೌಶಲ್ಯದಲ್ಲಿ ಮೊದಲನೇದು ಏನಿಲ್ಲ, ನಾವು ಕೋಆಪರೇಟ್ ಮಾಡಬೇಕು, ಸಹಕಾರ ಮಾಡಬೇಕು ಅವರಿಗೆ. ಅಂದ್ರೆ ಗ್ರೀಟಿಂಗ್ಸ್, ಥ್ಯಾಂಕ್ ಯು ಹೇಳೋದು ಅಥವಾ ಒಳ್ಳೆ ಉತ್ತರ ಕೊಟ್ಟು ಬೆಂಚ್ ಒರೆಸೋದು, ಈ ಎಲ್ಲ ಒಂದು ಪುನರ್ಬಳಗಳನ್ನು ಈ ಒಂದು ಪುನರ್ಬಳನ ಕೌಶಲ್ಯದಲ್ಲಿ ಬಳಸ್ತೀವಿ. ಹೌದಿಲ್ಲ? ಈ ಒಂದು ಎಲ್ಲಾನು ಏನಿದು ಭಿನ್ನರಾಶಿಯಲ್ಲಿ ಬರುವಂತ ಭಿನ್ನರಾಶಿ ವಿಧಗಳ ಬಗ್ಗೆ ಯಾವ ಕೌಶಲ್ಯ, ಪುನರ್ಬಳನ ಕೌಶಲ್ಯದಲ್ಲಿ ತಿಳಿದುಕೊಂಡಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವೇನ್ ತಿಳ್ಕೊಳ್ಳೋಣ, ಕಪ್ಪು ಒಲೆ ಕೌಶಲ್ಯ, ಅಂದ್ರೆ ಕಪ್ಪು ಒಲೆಗೆ ಕೌಶಲ್ಯ ಯಾವ ರೀತಿ ಬಳಸೋದಂತ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಇಲ್ಲಿವರೆಗೆ ನಾವು ಪುನರ್ಬಳನ ಕೌಶಲ್ಯ ಬಗ್ಗೆ ತಿಳಿದುಕೊಂಡ್ವಿ. ಇನ್ನು ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕೆಲವೊಂದು ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನಿಮ್ಮ ಡೌಟ್ಸ್ಗಳನ್ನು ಹಾಕ್ಬೋದು. ಅದಕ್ಕೆ ನಾವು ಉತ್ತರಗಳನ್ನು ಕೊಡ್ತೀವಿ. ಧನ್ಯವಾದಗಳು.